ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಗಾಯ್ಸ್ ಈಗ ಟೈಮು 6:30 ಈವ್ನಿಂಗ್. ನನ್ನ ಮಗನಿಗೆ ಹೋಮ್‌ವರ್ಕ್ ಎಲ್ಲ ಆಯ್ತು. ವಿಡಿಯೋ ನಾನು ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಿಮಗೆ ಥಂಬ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಹ್ಮ್, ಇವತ್ತು ಸೋಮವಾರ. ಇದನ್ನ ಖುಷಿ ಪಡ್ಬೇಕಾ? ಆ ಪರಮೇಶ್ವರನ ಒಂದು ಕೃಪೆ ಅನ್ಬೇಕಾ ಗೊತ್ತಿಲ್ಲ. ಯಾರು ಏನು ಏನ್ ಕಳ್ಸಿದ್ದಾರೆ ಗೊತ್ತಿಲ್ಲ. ಬಟ್ ಯಾಕೆ ಹೇಗಾಯ್ತು ಏನು ತಿಳ್ಕೊಬೇಕಂದ್ರೆ ಕೊನೆವರೆಗೂ ವಿಡಿಯೋನ ನೋಡ್ಲೇಬೇಕು. ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಆಕ್ಚುಲಿ ನನಗೆ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿದೆ. ಸ್ಯಾರಿ ಎಲ್ಲ ಹಾಕೊಂಡು ಪೂಜೆ ಎಲ್ಲ ಮಾಡಿ ನಾನು ನಮ್ಮ ಯಜಮಾನ್ರು ಇಬ್ರು ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಇವತ್ತು ಸೋಮವಾರ ಅಲ್ವಾ, ನಮ್ಮ ಮನೆ ಹತ್ರ ಇಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ, ಹೋಗಿ ಬಂದ್ವಿ. ಅದಾದ್ಮೇಲೆ ತುಂಬಾ ಟಯರ್ಡ್ ಆಗಿತ್ತು ನನಗೂನು. ಆರಾಮ್ಸೆ ಹೋಗಿ ಮಲಗ್ಬಿಟ್ಟೆ. ಒಂದು 2:30 ವರ್ಗೂ ಮಲಗಿದೆ. ಪರ್ಯಂತ್ ಬರೋದು 3:20 3:25 ಅಷ್ಟೊತ್ತಿಗೆ ಬರ್ತಾನೆ. ಬಂದು ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಊಟ ಹಾಕೊಟ್ಟಿದ್ದೀನಿ. ಅವನು ಊಟ ತಿಂತಾ ಇದ್ದಾನೆ, ಅಂದ್ರೆ ಸ್ನಾಕ್ಸ್ ಹಾಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ನಂಗೊಂದು ಕಾಲ್ ಬರುತ್ತೆ ಮೀಶೋ ಕೊರಿಯರ್ ಬಾಯ್ ಕಡೆಯಿಂದ, ಮೇಡಮ್ ನಿಮ್ದು ಪಾರ್ಸೆಲ್ ಬಂದಿದೆ ಅಂತ. ನಾನೇನ್ ಅನ್ಕೊಂಡೆ, ಯೂಶಲಿ ನಾನು ಒಂದು 4-5 ಮಂತ್ಸ್ ಬ್ಯಾಕ್ ಇಂದ ಏನು ಆರ್ಡರ್ ಮಾಡ್ತಾ ಇಲ್ಲ. ಏನ್ ಆರ್ಡರ್ ಮಾಡಿದೆ ಅಂತ ನನಗೂ ಸರಿಯಾಗಿ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ನಾನು ಹೇಳ್ತೀನಿ ಅವರಿಗೆ, ಅಣ್ಣ ಇದು ನನ್ನ ಪಾರ್ಸೆಲ್ ಅಲ್ಲ ಅಂತ. ಇಲ್ಲ ಮೇಡಮ್ ನಿಮ್ದೇ ಪಾರ್ಸೆಲ್, ನಿಮ್ದೇ ನಂಬರ್ ಅಂತ. ಸರಿ ನೋಡೋಣ ಅಂತ ಹೇಳಿ ನಾನೇನ್ ಮಾಡಿದೆ, ಹೋದ್ರೆ ಆಮೇಲೆ ನಂದು ಮೀಶೋ ಆಪ್ ಸಹ ತೋರಿಸ್ದೆ ಅವರಿಗೆ, ಯಾರು ಕೊರಿಯರ್ ಬಾಯ್ಗೆ. ಅವ್ರು ಹೇಳಿದ್ರು ಇದು ಈ ಪಾರ್ಸೆಲ್ ಬರುತ್ತಲ್ಲ ಅದೇನ್ ಪಾರ್ಸೆಲ್ ಅಂತ ತೋರಿಸ್ತೀನಿ ನೋಡಿ. ಈ ಒಂದು ಪಾರ್ಸೆಲ್ ಏನಿದೆಯಲ್ಲ ಇದ್ರ ಮೇಲೆ ಒಂದು ಬಾರ್ ಕೋಡ್ ಇರುತ್ತೆ. ಸೊ ಅದನ್ನ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಡೀಟೇಲ್ಸ್ ಕಂಪ್ಲೀಟ್ ಬರುತ್ತೆ. ಅಡ್ರೆಸ್ಸು ನಂದೆ, ಫೋನ್ ನಂಬರು ನಂದೆ, OTP ನನಗೆ ಬರ್ತಾ ಇದೆ. ಇದು ಯಾವ್ದುಗಳು, ಯಾವ್ದನ್ನ ಸ್ಕ್ಯಾಮ್ ಏನೋ ನಂಗೆ ಗೊತ್ತಿಲ್ಲ. ಬಟ್ ಇವತ್ತು ವಿಡಿಯೋ ಮಾಡ್ತಾ ಇರೋದಕ್ಕೊಂದು ಕಾರಣ ಇದೆ. ಅದು ಇಷ್ಟೊತ್ತಲ್ಲಿ 6:30 ಅಡ್ಗೆ ಮಾಡದೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಮೇಜರ್ ಆಗಿರೋ ಕಾರಣನೇ ಇದೆ. ಸೊ ಕುಡಿಲಿ, ಮೇಜರ್ ಆಗಿರೋ ಕಾರಣನೇ ಇದೆ ಗೈಸ್. ನಾ ಕೊಡ್ತೀನಿ ಆಮೇಲೆ. ಯಾಕೆ ಯಾರಿರಬಹುದು? ನನಗೆ ನನ್ನ ನಂಬರ್ ಕೊಟ್ಟಿರೋದು ತೀರಾ ಕಡಿಮೆ ಜನಗಳಿಗೆ, ಅಂದ್ರೆ ತುಂಬಾ ಪರಿಚಯ ಇರೋರು, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಎಲ್ಲ ಮಾಡ್ತಾರಲ್ಲ ಅಂತವ್ರು ಕೊಟ್ಟಿದ್ದೀನಿ. ನಾನು ಇಲ್ಲ ಅಂತ ಹೇಳಲಿಲ್ಲ. ಏನಕ್ಕೆ ಯಾರು ನಂಗೇನು ಇನ್ಫಾರ್ಮ್ ಮಾಡ್ಲಿಲ್ವಲ್ಲ ಅಂತ ನನಗೆ. ಸರಿ ಆಯ್ತು ಅಂತ ಆ ಅಣ್ಣ ಹೇಳ್ತಾ ಇದ್ರೆ, ಮೇಡಮ್ ನೀವು ತಗೋಬೇಕು, ಇಲ್ಲ ಅಂದ್ರೆ ನನಗೆ ಸುಮ್ಮನೆ ಏನು ಮೈನಸ್ ಪಾಯಿಂಟ್ ಸಿಗುತ್ತೆ ಅಂತ. ಸರಿ ಪೇ ಮಾಡಿದ್ದಾರೆ, ನಾನು ತಗೊಳಕ್ ರೆಡಿನೇ ಇಲ್ಲ. ಅಲ್ಲಿ ಒಂದಷ್ಟು ಜನನು ಇದ್ರು ನಮ್ಮ ಮನೆ ಹತ್ರ, ಮಾಡಕ್ ಕೆಲ್ಸ ಇರಲ್ವಲ್ಲ ಮನೆ ಹತ್ರ. ಸೊ ಅಂತವ್ರು ಬೀದಿಲಿ ಕುತ್ಕೊಂಡೇ ಇರ್ತಾರೆ. ಏನಂತಪ್ಪ ಏನಾಯ್ತಪ್ಪ ಅಂತ. ಅವರು ನೋಡಿ ಅಣ್ಣ ದುಡ್ಡೆಲ್ಲ ಪೇ ಮಾಡಿದ್ದಾರೆ, ಅವ್ರು ತಗೋತಾ ಇಲ್ಲ ಅಂತ. ನನಗೆ ಯಾರ ಮುಂದೆನೂ ನಂಗೊಂಥರ ಇದಾಗೋದು ಇಷ್ಟ ಆಗಲ್ಲ. ಸರಿ ಕೊಟ್ಬಿಟ್ಟು ಹೋಗಿ ಅಣ್ಣ ಅಂತ ನಾನು OTP ಕೊಟ್ಟು ತಗೊಂಡ್ ಬಂದೆ. ನಮ್ ಕಡೆ ಹೆಂಗ್ ಗೊತ್ತಾ, ಕೆಲವೊಬ್ರಿಗೆ ಏನು ಮಾಡಕ್ ಕೆಲ್ಸನೇ ಇರೋದಿಲ್ಲ. ನಾವು ನಮ್ಮ ಪಾಡಿಗೆ ಕೆಲಸ ಮಾಡ್ಕೊಂಡು ಮನೇಲಿ ಇರ್ತೀವಿ. ಕೆಲಸ ಕಾರ್ಯ ಏನು ಇಲ್ದೆ ಇನ್ನೊಬ್ರು ಮನೆ ಹೆಣಕು ನೋಡೋದು ಜನಗಳು ಜಾಸ್ತಿ. ಹಳ್ಳಿಗಳಲ್ಲಿ ಎಕ್ಸ್ಪೆಷಲಿ ಈ ತರ ಜಾಸ್ತಿ. ಆಮೇಲೆ ಸರಿ ಅಂತ ತಗೊಂಡ್ ಬಂದೆ. ಪಾರ್ಸಲ್ ಓಪನ್ ಮಾಡಕ್ ಮುಂಚೆ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡ್ದೆ ನಾನು. ಕಾಲ್ ಮಾಡಿ, ರೀ ಈ ತರ ಪಾರ್ಸಲ್ ಬಂದಿದೆ, ಯಾರು ಏನು ಗೊತ್ತಿಲ್ಲ, ಏನ್ ಮಾಡ್ಲಿ ಅಂತ. ಅದಕ್ಕೆ ಅವ್ರು ಇಲ್ಲ ತಗೋ ನೋಡೋಣ ಅಂತ ಹೇಳಿದ್ರು. ನಾನು ಫೋಟೋಸ್ ಎಲ್ಲ ಕಳಿಸ್ದೆ ಅವರಿಗೆ. ಕಳಿಸಿ ಅದಾದ್ಮೇಲೆ ಸರಿ ಓಕೆ ತಗೋ, ಇನ್ನೇನ್ ಮಾಡಕ್ಕಾಗತ್ತೆ, ಪಾಪ ಅವ್ರಿಗೂನು ಪಾಯಿಂಟ್ ಹೋಗುತ್ತೆ ಅಂತ ಹೇಳ್ತಾ ಇದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಎತ್ಕೊಂಡು ಸರಿ ಅಂತ ತಗೊಂಡೆ. ಬಟ್ ಇದು ಯಾರು ಕಳ್ಸಿದಿರೋ ದಯವಿಟ್ಟು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಕಳ್ಸಿದಿರಾ ಅಥವಾ ಯೂಟ್ಯೂಬ್ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಕಳ್ಸಿದಿರಾ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಬಟ್ ದಯವಿಟ್ಟು ಯಾರಾದ್ರೂ ಕಳ್ಸಿದ್ರೆ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ಯಾರು ಅಂತ. ಸೊ ಈಗ ಬನ್ನಿ, ಅದು ಸೀರೆ ಹೇಗಿದೆ, ಸೀರೆನ ಡ್ರೆಸ್ ಏನು ಅಂತಾನು ತೋರಿಸ್ತೀನಿ. ಸೊ ಇಲ್ಲಿ ಅಡ್ರೆಸ್ ಏನಿದೆಯಲ್ಲ ನಮ್ಮನೆ ಅಡ್ರೆಸ್ಸೇ ಇದೆ ಗೈಸ್. ನಾನು ಅದು ನೋಡಿ ಈ ತರಾನು ಇತ್ತು. ನಂಗೆ ತೆಗಿತಾ ಇದ್ದಂಗೆನೆ, ನಾನು ಯೂಶಲಿ ಈ ತರ ರೆಡ್ ಕಲರ್ಸ್ ಎಲ್ಲ ನಾನು ಆರ್ಡರ್ ಮಾಡಲ್ಲ, ನಾನು ತಗೊಳ್ಳೋದಿಲ್ಲ, ನಂಗೆ ಇಷ್ಟ ಆಗಲ್ಲ. ಸೊ ನೋಡಿ ಈ ತರ ಒಂದು ಪ್ಯಾಕೆಟ್ ಅಲ್ಲಿ ಕಳ್ಸಿದ್ದಾರೆ, ಅಂದ್ರೆ ಓಪನ್ ವಿಸಿಬಲ್ ಇದೆ. ಇದು ಮೀಶೋ ಇಂದ ಬರೋದಕ್ಕೆ ಚಾನ್ಸು. ಆಮೇಲೆ ಸೆಲ್ಲರ್ ಯಾರಿದ್ದಾರೆ ಗೊತ್ತಾ, ಅವರು ನೋಡಿ ಈ ತರ
ಎಲ್ಲಿಂದ ಬಂದಿದೆ ಅಂತ ಹೇಳ್ತೀನಿ ರೀ. ಲೆಟ್ಸ್ ಮೇಕ್ ನೋನ್ ಫೋರ್ಕಾಸ್ಟ್ ಟು ಸ್ಟಾರ್ಟ್. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್. ಅಡ್ರೆಸ್ ಹಾಕಿಲ್ಲ ಗೈಸ್ ಇಲ್ಲಿ. ಸುಮ್ಮನಿರಂತ ಹೇಳಿದೆ ತಾನೆ ಕಂದ. ಅಡ್ರೆಸ್ಸು ಹಾಕಿಲ್ಲ, ಬಟ್ ಇದು ಬಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಇದ್ರದ್ದು ಪ್ರೈಸ್ ಅದೆಲ್ಲನೂ. ಬಟ್ ಯಾರು ಕಳ್ಸಿದ್ರೋ ಗೊತ್ತಿಲ್ಲ. ದಯವಿಟ್ಟು ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ಇಲ್ಲಾಂದ್ರೆ ನನ್ನ ನಂಬರ್ ನೀವು ಇದ್ರಲ್ಲಿ ಹಾಕಿದೀರ ನನ್ನ ನಂಬರ್ ಅಂದ್ರೆ ನಿಮ್ಮ ಹತ್ರ ನಮ್ ನಂಬರ್ ಇದೆ ಅಲ್ಲ, ದಯವಿಟ್ಟು ವಾಟ್ಸಪ್ ಮಾಡಿ. ಖುಷಿ ಆಗತ್ತೆ, ಬಟ್ ಈ ತರ ಕಳಿಸ್ಬೇಡಿ. ನಂಗೆ ಇನ್ಫಾರ್ಮ್ ಮಾಡಿ ಕಳ್ಸಿದ್ರು ಖುಷಿ ಆಗತ್ತೆ. ಆಮೇಲೆ ಇದು ನೋಡಿ ಹೇಳ್ತೀನಿ ಎಲ್ಲಿಂದ ಬಂದಿರೋದು ಅಂತ ಹೇಳಿ. ರೋಡ್ ನಂಬರ್ 7, ಅದು ಫುಲ್ ಅಡ್ರೆಸ್ ಹೇಳಕ್ಕಾಗಲ್ಲ. ರೋಡ್ ನಂಬರ್ 7, ಡೈಮಂಡ್ ಇಂಡಸ್ಟ್ರಿಯಲ್ ಪಾರ್ಕ್, ಗುಜರಾತ್ 8942. ಅದು ಬ್ಲರ್ ಆಗಿದೆ. ಗುಜರಾತ್ ಇಂದ ಬಂದಿರೋದು ಗೈಸ್. ಇದು ಗುಜರಾತ್ ಅಂತ ಕಳ್ಸಿದ್ದಾರೆ. ಬಟ್ ನನಗೆ ನಾನು ಈ ತರ ರೆಡ್ ಕಲರ್ ಏನು ನಾನು ಪರ್ಚೇಸ್ ಮಾಡಲ್ಲ. ಬಿಕಾಸ್ ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ರೆಡ್ ಕಲರ್ ಅಂದ್ರೆ ಇಷ್ಟನೇ ಆಗೋದಿಲ್ಲ. ಬಟ್ ನೋಡಕ್ ತುಂಬಾ ಚೆನ್ನಾಗಿದೆ ನೋಡಿ. ರೆಡ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿದೆ. ಒಂದು ರೀತಿ ಬ್ರೈಡ್ ಲುಕ್ ಕೊಡುತ್ತೆ. ಯಾರ್ ಕಳ್ಸಿದೀರ? ನಂಗೆ ನಿಜವಾಗ್ಲೂ ಖುಷಿ ಆಗ್ತದೆ. ಒಂದ್ ಸೈಡ್ ಒಂಥರ ಬೇಜಾರಾಗ್ತದೆ, ಯಾರ್ ಕಳ್ಸಿದಾರ ಅಂತ ಗೊತ್ತಿಲ್ವಲ್ಲ. ಗೊತ್ತಿದ್ರೆ ಚೆನ್ನಾಗಿರೋದೇನೋ ಅಂತ ದಯವಿಟ್ಟು ನಂಗೆ ಕಮೆಂಟ್ ಮಾಡಿ. ಓಕೆ, ಸೊ ಸ್ಯಾರಿ ಫುಲ್ ನೋಡಿ ಈ ತರ ಇದೆ ಗೈಸ್. ನೋಡಿ, ಮೈಕ್ ಇಲ್ಲಿ ಇಟ್ಬಿಡ್ತೀನಿ. ಕೇಳ್ಸತ್ ಅನ್ಕೊಂತೀನಿ. ಟ್ರೈಪಾಡ್ ಇಟ್ಟಿದ್ದೀನಿ. ಸೊ ಸ್ಯಾರಿ ಈ ತರ ಇದೆ ಗೈಸ್. ನೋಡಿ ಪಲ್ಲು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅಂದ್ರೆ ಸಾರಿ, ಬಾರ್ಡರ್ ಎಲ್ಲ ಎಷ್ಟು ಚೆನ್ನಾಗಿದೆ. ನಿಮಗೆ ಪಲ್ಲು ತೋರಿಸ್ತೀನಿ ರೀ. ಎಷ್ಟು ರಿಚ್ ಆಗಿದೆ ನೋಡಿ. ಸೀರಿಯಸ್ಲಿ ನನ್ ಖುಷಿ ಪಡ್ಬೇಕಾ? ಯಾರು ಕಳ್ಸಿದಾರೆ ಅಂತ ನಂಗೆ ಲಿಟ್ರಲ್ ನೋಡಿ. ಇದು ಬ್ಲೌಸು, ಇದು ಬ್ಲೌಸು, ಇದು ಪಲ್ಲು ನೋಡಿ. ಇದು ಪಲ್ಲು ಎಷ್ಟು ಚೆನ್ನಾಗಿದೆ ಗೈಸ್. ಯಾರ್ಯಾರೋ ಹೆಂಗ್ ನಂಗೆ ಕಳಿಸ್ತಾರೆ? ನಂಬರ್ ಇದೆ ಅಂತಂದ್ರೆ ಒಂದು ಮೆಸೇಜ್ ಆದ್ರೂ ಹಾಕಿರ್ಬೇಕಾಗಿತ್ತಲ್ವಾ? ಬಟ್ ಸೀರೆ ಮಾತ್ರ ಚೆನ್ನಾಗಿದೆ ನೋಡಿ. ಚೆನ್ನಾಗಿದ್ಯಾ ಅಂತ ಹೇಳಿ ಕಮೆಂಟ್ ಮಾಡಿ. ಒಂಥರ ಈ ಗೋಲ್ಡ್ ಜರಿ ಬರುತ್ತಲ್ಲ ಆ ತರ ಇದೆ. ಬಟ್ ಲಿಟ್ರಲಿ ನನ್ಗೆ ಶಾಕ್ ಆಗ್ತಾ ಇದೆ, ಯಾರು ಕಳ್ಸಿದಾರೋ ಏನು ಅಂತ. ಬಟ್ ಒಂದ್ ಕಡೆ ಖುಷಿನೂ ಆಗ್ತದೆ, ಒಂದ್ ಕಡೆ ಬೇಜಾರಾಗ್ತದೆ. ಗೊತ್ತಿದ್ರೆ ಥ್ಯಾಂಕ್ಸ್ ಆದ್ರೂ ಹೇಳ್ಬೋದಿತ್ತು. ಇದು ಫಸ್ಟ್ ಟೈಮ್ ನನಗೆ ಈ ತರ ಬಂದಿರೋದು ಗಿಫ್ಟ್. ಮೇ ಬಿ ಯಾರೋ ಗೊತ್ತಿರೋರೇ ಕಳ್ಸಿದಾರಾ ಅಂತ. ಬಟ್ ನಮ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರೋ ಮಾಡಿರ್ತಾರೆ. ಇಲ್ಲಾಂದ್ರೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಸ್ವಲ್ಪ ಫಾಲೋವರ್ಸ್ ಎಲ್ಲ ಇನ್ಕ್ರೀಸ್ ಆಗಿದ್ದಾರೆ. ಮೇ ಬಿ ಫಾಲೋವರ್ಸ್ ಕಳ್ಸಿದಾರ. ಕೆಲವೊಬ್ರ ಹತ್ರ ನಾನು ನಂಬರ್ ಕೊಟ್ಟಿದ್ದೀನಿ ಆಕ್ಚುಲಿ. ಅಂದ್ರೆ ಈ ಕ್ರಿಯೇಟರ್ಸ್ ಇರ್ತಾರಲ್ಲ. ಸೊ ನೋಡಿ ಈ ತರ ಕಾಣಿಸುತ್ತೆ ಗೈಸ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾರೇ ಕಳ್ಸಿದ್ರು ಅವರಿಗೆ ನನ್ನ ಮನಸ್ಪೂರ್ವಕವಾಗಿ ನಾನು ಥ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಬಟ್ ದಯವಿಟ್ಟು ಕಳ್ಸಿರೋರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ಆದಷ್ಟು ಬೇಗ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ಕಳ್ಸಿದ್ರು ಅಂತ ನನಗೆ ಗೊತ್ತಾದ್ರೆ ಸೊ ನಾನು ನಿಮಗೆ ಹೇಳ್ತೀನಿ ವಿಡಿಯೋದಲ್ಲಿ. ಬಟ್ ಖುಷಿ ಆಯ್ತು. ಸೋಮವಾರ ಇವತ್ತು ಆಕ್ಚುಲಿ ನಾನು ಧನುರ್ಮಾಸ ಹೋದ್ಮೇಲೆ ಪೂಜೆ ಮಾಡ್ತಾ ಇದ್ನಲ್ವಾ. ಧನುರ್ಮಾಸ ಪೂಜೆ ಎಲ್ಲ ಆದ್ಮೇಲೆ ಸೋಮವಾರ ಪೂಜೆಗಳು ಮಾಡ್ತಾ ಇದ್ದೀನಿ. ಅಂದ್ರೆ ಸೋಮವಾರ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ ಇವಾಗ. ಯಾವ್ದೋ ದೇವ್ರು ಕಾಪಾಡ್ಲಿ ಅಷ್ಟೇನೆ. ನಮ್ಮ ಒಂದು ಡ್ರೀಮ್ಸ್ ಏನಿದೆಯೋ ಅದು ಫುಲ್ಫಿಲ್ ಆದ್ರೆ ಯಾವ ದೇವ್ರ ಎಲ್ಲಾರು ಒಂದೇನೆ ಅಲ್ವಾ. ಸೊ ಈ ತರ ಬಂದಿದೆ ಪಾರ್ಸಲ್. ಸೊ ಯಾರಾದ್ರೂ ಬಟ್ ಸೊ ಓಕೆ. ಬಟ್ ನನ್ಗೇನಂದ್ರೆ ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಒಂದು ಆಸೆ. ಸೊ ನನ್ ಮಗ ಅವಾಗ್ಲಿಂದನು ಗೈಸ್ ಅವನು ಮೈಕಲ್ ಮಾತಾಡ್ಬೇಕಂತೆ. ತಗೊಳಪ್ಪ. ನಾನು ಆಕ್ಚುಲಿ ಇವನಿದ್ದಾಗ ವಿಡಿಯೋ ಮಾಡಲ್ಲ ನಾನು. ಯಾಕೆಂತಂದ್ರೆ ಮಕ್ಳಿರೋ ಹತ್ರ ಗೊತ್ತಲ್ಲ, ಹಿಂದಳೋ ಮಕ್ಳಿರೋ ಹತ್ರ ನಾನು, ಅಯ್ಯೋ ಸಾರಿ, ಮಕ್ಳು
ಮುಂದೆ ಈ ತರ ಮೈಕ್ ಅದೆಲ್ಲ ಇಟ್ಕೊಂಡ್ ಮಾತಾಡಿದ್ರೆ ಗೊತ್ತಲ್ಲ, ಅದಕ್ಕೆ. ಸೊ ಮಮ್ಮಿಗೆ ಹಿಂಗ್ ಇವಾಗ ಯಾರೋ ಗಿಫ್ಟ್ ಕೊಟ್ಟಿ ಕಳ್ಸಿದಾರಲ್ವಾ, ಏನ್ ಅನ್ಸತ್ ನಿನ್ಗೆ? ಖುಷಿ ಅನ್ಸುತ್ತೆ. ಯಾರೋ ಏನೋ ಗೊತ್ತಿಲ್ಲ ನಂಗೆ. ಖುಷಿ ಆಯ್ತಾ ನಿಂಗ್ ಗಿಫ್ಟ್ ಬಂದಿರೋದ್ ಮಮ್ಮಿಗೆ? ಎಷ್ಟ್ ಖುಷಿ ಆಯ್ತಾ? ಜಾಸ್ತಿ. ಜಾಸ್ತಿ ಅಂದ್ರೆ ಎಷ್ಟು? ಅಷ್ಟು ಖುಷಿ ಆಯ್ತಾ? ಪರ್ಯಂತ್ ಈ ನಡುವೆ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಗೈಸ್. ಯಾಕೆ ಅಂತಂದ್ರೆ ನನ್ಗೆ ಡ್ಯೂಟಿ, ಆಮೇಲೆ ಆನ್ಯುವಲ್ ಡೇ ಇವೆಲ್ಲ ನಡೀತಾ ಇದೆ. ಸಾರಿ ಮೈಕ್ ನಿಮ್ಗೆ ಡಿಸ್ಟರ್ಬ್ ಆಗ್ತಾ ಇದ್ರೆ, ಐ ಆಮ್ ರಿಯಲಿ ಸಾರಿ. ಮಗು ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವನಿಗೆ ಆಕ್ಚುಲಿ ವಿಡಿಯೋದಲ್ಲಿ ಯಾಕೆ ಬರ್ತಾ ಇಲ್ಲ ನೀನು? ಆಕ್ಚುಲಿ ಆನ್ಯುವಲ್ ಡೇ ಇದೆ, ಡೇಟ್ ಹೇಳ್ಬೇಡ, ಸ್ಕೂಲ್ ಹೇಳ್ಬೇಡ. ಆನ್ಯುವಲ್ ಡೇ ನಡೀತಾ ಇದೆ. ಸೊ ಅದು ಪ್ರಾಕ್ಟೀಸ್ ಇದೆ ಅಂಡ್ UT ಕೊಡ್ತಾ ಇದಾರೆ ಕಂದ ನೆಕ್ಸ್ಟ್ ಎಕ್ಸಾಮ್ಗೆ ತಾನೆ. UT ಮೀನ್ಸ್ ವೀಕ್ಲಿ UTs ಇದ್ದೇ ಇರುತ್ತೆ. ಸೊ ವಿ ಆರ್ ವೆರಿ ಲಕ್ಕಿ ಆ ಸ್ಕೂಲಲ್ಲಿ ನನ್ ಮಗ ಓದ್ತಾ ಇದ್ದಾನೆ ಅಂತ ಅನ್ನಕ್ಕೆ. ಬಿಕಾಸ್ ಈ ವಯಸ್ಸಿಗೆ ಅವನು ಆರಾಮ್ಸೆ ನಾನು ಸ್ಪೆಲ್ ಬಿ ಕಾಂಪಿಟೇಷನ್ ಕಳಿಸ್ಬೋದು. ಬಿಕಾಸ್ ಸ್ಪೆಲ್ ಬಿ ಕಾಂಪಿಟೇಷನ್ ಇವ್ರ ಸ್ಕೂಲಲ್ಲೂ ನಡೆದಿದೆ. ಸೊ ಪರ್ಯಂತ್ ಫಸ್ಟ್ ಪ್ರೈಸ್ ಗೆದ್ದಿದ್ದಾನೆ, ಖುಷಿ ಆಗತ್ತೆ. ಈಗ್ಲೂ ಅಷ್ಟೇನೆ, ನಾವು ಏನೇ ಒಂದು ವರ್ಡ್ದು ಸ್ಪೆಲ್ಲಿಂಗ್ ಕೇಳಿದ್ರೆ ಅವ್ನು ಹೇಳ್ತಾನೆ. ಸೊ ಮೇ ಬಿ ಭಗವಂತನ ಆಶೀರ್ವಾದ ಇದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಅವನು ಸ್ಪೆಲ್ ಬಿ ಕಾಂಪಿಟೇಷನ್ಗೆ ಹೋಗ್ಬೇಕು. ಹೋಗ್ತೀಯಾ? ಟಿವಿಲೆಲ್ಲ ಬರುತ್ತಲ್ಲ ಸ್ಪೆಲ್ ಬಿ ಕಾಂಪಿಟೇಷನ್, ನೆಟ್ ಕುತ್ಕೋ, ನೆಟ್ ಮಾತಾಡ್ಬೇಕು, ಹಂಗೆಲ್ಲ ಓವರ್ ಆಗಾಡ್ಬಾರ್ದು. ಓಕೆ, ಸ್ಪೆಲ್ ಬಿ ಕಾಂಪಿಟೇಷನ್ ಎಲ್ಲ ಬರುತ್ತಲ್ಲ, ಅಲ್ಲಿಗೆಲ್ಲ ಹೋಗ್ತೀಯಾ? ಹೋಗಿ ಏನ್ ಮಾಡ್ತೀಯಾ? ಹೇಳ್ತೀನಿ. ನಿಂಗೆಲ್ಲ ಸ್ಪೆಲ್ಲಿಂಗ್ ಗೊತ್ತಾ? ಓಕೆ ಗುಡ್. ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀಯ. ಸೊ ಗೈಸ್, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಪೆಲ್ ಬಿ ಕಾಂಪಿಟೇಷನ್ ಎಲ್ಲಾದ್ರೂ ನಡೆಯೋಂಗಿದ್ರೆ ದಯವಿಟ್ಟು ನಮ್ಗೆ ಇನ್ಫಾರ್ಮ್ ಮಾಡಿ, ನನ್ನ ಮಗನ್ನು ಕರ್ಕೊಂಡ್ ಬರ್ತೀನಿ. ಓಕೆ ಓಕೆ ಗೈಸ್, ದಯವಿಟ್ಟು ಯಾರು ಕಳ್ಸಿದಿರೋ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ಅಥವಾ ನನ್ನ ನಂಬರ್ ಇದೆಯಲ್ಲ ನಿಮ್ಗೆ ಡೈರೆಕ್ಟ್ ನಂಗೆ ವಾಟ್ಸಪ್ ಮಾಡಿ, ಖುಷಿ ಆಗತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ, ಬ್ಲೆಸ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.